ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಹೆಣ್ಮಕ್ಳು ನಮ್ಮ ಬ್ಯೂಟಿಗೆ ಎಷ್ಟು ಕಾನ್ಷಿಯಸ್ ಕೊಡ್ತೀವಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ. ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಏನೆಲ್ಲ ಮಾಡ್ತೀವಿ ಅನ್ನೋದು ಕೂಡ ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಇನ್ನು ಒಂದು ಕಡೆ ರೆಡಿ ಆಗಬೇಕು, ಮೇಕಪ್ ಮಾಡಿಸ್ಕೊಳ್ಬೇಕು ಅಂದರೆ ಅಲ್ಲಿ ಹೋಗೋಣವಾ, ಇಲ್ಲಿ ಹೋಗೋಣವಾ, ಅಥವಾ ಹೇರ್ ಕಟ್ ಮಾಡಿಸ್ಬೇಕು ಅಂದರೆ ಎಲ್ಲಿ ಹೋಗೋಣ ಅಂತ ಸರ್ಚ್ ಮಾಡ್ತಾನೆ ಇರ್ತೀವಿ. ಬೆಸ್ಟ್ ಪಾರ್ಲರ್ ಯಾವ್ದು ಸಿಗುತ್ತೆ ಅಂತ ಹೇಳಿ ನಿಮ್ಮ ಸರ್ಚಿಂಗಿಗೆ ಇವಾಗೊಂದು ಒಂದೊಳ್ಳೆ ಸ್ಟೇಜ್ ಕ್ರಿಯೇಟ್ ಆಗ್ತಿದೆ. ಎಸ್, ಮಮತಾ ಶೆಟ್ಟಿ ಫ್ಯಾಷನ್ ಅಂತ ಹೇಳಿ ಅತಿ ಶೀಘ್ರದಲ್ಲಿ ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಲಾಂಚ್ ಮಾಡ್ತಿರೋದು ಯಾರು? ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರೋ ಮಮತಾ ಶೆಟ್ಟಿ ಅವರು. ಯಾವಾಗ ಬೊಟ್ಟಿಕ್ ಲಾಂಚ್ ಆಗುತ್ತೆ, ಎಲ್ಲಿ ಯಾರ್ಯಾರೆಲ್ಲ ಬರ್ತಾರೆ, ಮತ್ತು ಬೊಟ್ಟಿಕಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ನಮ್ಮ ಜೊತೆ ಇದ್ದಾರೆ ಮಮತಾ ಶೆಟ್ಟಿ ಬ್ಯೂಟಿಷಿಯನ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಇದ್ದೀರಾ, ನಿಮ್ಮನ್ನ ನಾವೆಲ್ಲ ನೋಡ್ತಾನೆ ಇದ್ದೀವಿ. ಆ್ಯಂಡ್ ಇವಾಗ ಬೊಟ್ಟಿಗೆ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾಕೆ ಅಂತ? ನನಗೆ ಅವಾಗಿಂದನೂ ಏನಿತ್ತು, ನಾವು ಒಂಚೂರು ಬಡಸ್ತನದಲ್ಲಿ ಬೆಳೆದವರು. ಓಕೆನಾ, ಒಂದು ಬಟ್ಟೆ ತೊಗೋಬೇಕಂದ್ರೆ ನೀವು ನಂಬಲ್ಲ, ನಾನೊಂದು PUC ಮುಗಿಸೋವರೆಗೂ ಒಂದು 7 ಜೊತೆ ಬಟ್ಟೆನ ನಾನು ರಿಪೀಟ್ ಹಾಕೊಂಡು ಹೋಗಿದ್ದೀನಿ. ನಮ್ಮೊಂದು ಎಕನಾಮಿಕ್ ಒಂದು ಮಿಸ್ 2 ಇಯರ್ಸ್ವರೆಗೂ ಒಂದೂ ರಿಟರ್ನ್ ಹಾಕೊಂಡಿರಲಿಲ್ಲ ಸ್ಯಾರಿ. ಓಕೆ, ನಾವು ಇವ್ರು ಬಾಡಿಗೆಗೆ ತರ್ತಾರ ಇದು ತರ್ತಾರ ಅನ್ನೋ ಒಂದು ಡೌಟ್ ಇತ್ತು. ಅದೊಂದ್ಸರಿ ಚೆಕ್ ಮಾಡೋಣ ಅಂತ ಒಂದು ರಿಪೀಟ್ ಸ್ಯಾರಿ ಹೇಳ್ದು ಹಾಕೊಂಡು ಬಂದರು. ಅವಾಗ ನಾನು ಅಂದ್ಕೊಂಡೆ ಜೀವನದಲ್ಲಿ ಇದ್ದರೆ ಈ ಥರ ಇರಬೇಕು, ಅದನ್ನು ನನ್ನ ಜೊತೆಲಿರೋರು ಹಾಗೆ ಇರಬೇಕಂತ ಅಂದ್ಬಿಟ್ಟು ನಾನು ಭಾಳ ಕಷ್ಟಪಟ್ಟು ಈ ಸ್ಟೇಜಿಗೆ ರೀಚ್ ಆಗಿದ್ದೀನಿ. ಅಲ್ಲಿಂದ ನಿಮಗೆ ಫ್ಯಾಷನ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು? ನಾನು ಹಂಗೆ ಇರಬೇಕು, ಅವ್ರು ನೋಡಿದ್ರೆ ಬರ್ತಾ ಇದ್ರೆ, ಕಾರಿಂದ ಇಳಿತಾ ಇದ್ರೆ ವಾವ್ ಅನಿಸುತ್ತೆ. ನಾವೆಲ್ಲ ಕಾಲೇಜಲ್ಲಿ ಹೆಂಗಿರ್ತೀವಲ್ಲ ಅದನ್ನ ನೋಡಿ ನನಗೆ ಆ ಫೀಲ್, ಅವ್ರನ್ನ ಇದ್ದೇ ಮಾಡೋಕ್ಕಾಗಲ್ಲ, ನಾವು ಮರೆಯೋಕ್ಕಾಗಲ್ಲ. ಅವರಿಂದನೇ ನಮ್ಮ ಜರ್ನಿ ಥರ ಸ್ಟಾರ್ಟ್ ಆಯಿತು. ಎಸ್, ಓಕೆ. ಹಾಗಿದ್ರೆ ಇವಾಗ ಬೊಟ್ಟಿಕ್ ಓಪನ್ ಇದೆ ಅತಿ ಶೀಘ್ರದಲ್ಲೇ. ಯಾವಾಗ ಡೇಟ್, ಯಾವಾಗ, ಎಲ್ಲಿ ಓಪನ್ ಇರೋದು? ಆ್ಯಕ್ಚುಲಿ ಬಸವೇಶ್ವರ ನಗರಲ್ಲಿ ಮಮತಾ ಪಾರ್ಲರ್ ಅನ್ನೋದು ಒಂದು ಬ್ರ್ಯಾಂಡ್ ಅವಾಗಿಂದನೂ ಇದೆ. ನಮ್ಮದು 22 ಇಯರ್ಸಿಂದ ಇದೆ ಪಾರ್ಲರ್. ಓಕೆನಾ, ಈ ಪಾರ್ಲರ್ ಎಷ್ಟು ನಾವು ಪ್ಯಾಕೇಜ್ ಕಮ್ಮಿ ಕೊಡ್ತಾ ಇದ್ದೀನಿ ಅಂತಂದರೆ ರೀಸನಬಲ್. ನಾನು ಎಲ್ಲೋ ಯಾವ ಪಾರ್ಲರ್, ಸಣ್ಣ ಪಾರ್ಲರಲ್ಲೂ ಕೊಡೋಕ್ಕಾಗಲ್ಲ. ನನಗೇನು ಆಸೆ ಅಂದರೆ ನಮ್ಮ ಥರನೇ ಎಲ್ಲ ಹೆಣ್ಮಕ್ಳು ಚೆನ್ನಾಗಿರಬೇಕು, ನಾನು ಪಟ್ಟಿದ್ದನ್ನ ಯಾರು ಪಡಬಾರ್ದು ಅನ್ನೋದು. ಎಲ್ಲರಿಗೂ ಬಡವರಿಂದ ಶ್ರೀಮಂತರಿಂದ ಎಲ್ಲ ಎಟಕಬೇಕು ಅನ್ನೋ ಉದ್ದೇಶದಿಂದ ಆ ಸಣ್ಣದೊಂದು ಪಾರ್ಲರ್ ಓಪನ್ ಮಾಡಿದ್ದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಓಕೆನಾ, ಮಮತಾ ಶೆಟ್ಟಿ ಅಂತಂದರೆ ಎಲ್ಲರಿಗೂ ರೀಚ್ ಆಗಿದ್ದೆ. ಓಕೆ, 26th ಆ್ಯಕ್ಚುಲಿ ಓಪನ್ನು. ಮಿನಿಮಮ್ 5,000 ಜನ ಲೇಡೀಸ್ ಇರ್ತದೆ. ಓಕೆನಾ, 5,000 ಜನಕ್ಕೆ ನಾನು ಈ ಥರ ಒಂದು 2,500 3 ಜನಕ್ಕೆ ನಾನು ಫ್ರೀಯಾಗಿ ಸೋಪ್ ಕೊಡ್ತೀನಿ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ. ಓಕೆ, ಇದು ಏನು ಗೋಸಿಪ್ ಆಗೋಯ್ತು ಅಂತ ಅಂದರೆ ಫ್ರೀ ಅನ್ನೋ ಯಾಕೆ? ಓಕೆ, ಏನಕ್ಕೆ ಅಂತಂದರೆ ನಾನು ನೋಡ್ದಂಗೆ ಸ್ಕಿನ್ ನೀವು ನೋಡಿ ಎಷ್ಟಾದರೂ ಓದಿರಿ ಏನು ಇದಿಲ್ಲ, ನಾನು ಚೆನ್ನಾಗಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಹಿಂಜರಿದ್ದಾರೆ ಅಲ್ವಾ. ಏನಾದರೂ ಒಂದು ಸ್ಟೇಜ್ ಕರಿತಾ ಇದ್ದೀವಿ ಅಂದರೆ ನನ್ನ ಮೇಕಪ್ ಹೋಗ್ಬಿಡುತ್ತೆ ಡ್ಯಾನ್ಸ್ ಆಡಿದ್ರೆ ಅಂದ್ಬಿಟ್ಟು ನೀನು ಹೋಗೆ ಅಂತೀವಿ. ಅದೇ ಸ್ಟೇಜ್ ಯಾವತ್ತಿದ್ರು ನಮ್ಮದೇ, ನಾನೇ ಹೋಗ್ಬೇಕು ಆ ಸ್ಟೇಜಿಗೆ ಅಂತಂದರೆ ಸೆಲ್ಫ್ ಕಾನ್ಫಿಡೆಂಟ್ ಬರಬೇಕು ಅಂದರೆ ಸ್ಕಿನ್ ಚೆನ್ನಾಗಿರಬೇಕು ಅಲ್ವಾ. ಇವಾಗ್ಲೂ ನಾನು ಜನಗಳಿಗೆ ಏನು ಇಷ್ಟಪಡೋದಂದರೆ ಎಲ್ಲರೂ ಬಂದು ನನ್ನ ಟೆಸ್ಟ್ ಮಾಡಿ ನೋಡ್ತಾರೆ ಏನಂತ, ನಿಜವಾಗ್ಲೂ ನೀವು ಮೇಕಪ್ ಮಾಡಿಲ್ವಾ ಅಂತ. ಬಟ್ ಮೇಕಪ್ ಮಾಡಲ್ಲ, ಆ ರೇಂಜಿಗೆ ಆ ಸೋಪ್ ಇರುತ್ತೆ. ಆ ಸೋಪ್ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ 10 ಲಕ್ಷ ಬಜೆಟಲ್ಲಿ ಎಲ್ಲರಿಗೂ ಫ್ರೀ ಕೊಡ್ತಾ ಇದ್ದೀವಿ. ಫ್ರೀಯಾಗಿ ಕೊಡ್ತಾ ಇದ್ದೀರಾ? ಹೌದು. ಏನು ಸೋಪಿನ ಸ್ಪೆಷಾಲಿಟಿ ಏನು, ಏನಕ್ಕೆ ಯೂಸ್ ಮಾಡೋದು ಅಂತ ಅಂದರೆ ಎಕ್ಸ್ಪೆಷಲಿ ಒಂದು ವೈಟ್ ಆಗುತ್ತೆ, ಎರಡನೇದು ಪಿಗ್ಮೆಂಟೇಷನ್ ಹೋಗುತ್ತೆ. ಓಕೆ 22 ಇಯರ್ಸಿಂದ ನಾನು ಪಿಗ್ಮೆಂಟ್ ಅಂದರೆ ಲೇಡೀಸ್ ಜೊತೆನೇ ಇದ್ದು ನನಗೇನಾಗ್ಬಿಟ್ಟಿದೆ ಅಂದರೆ ಇದಕ್ಕೋಸ್ಕರನೇ ಪಿಂಪಲ್ ಬರುತ್ತೆ, ಇದಕ್ಕೋಸ್ಕರನೇ ಏನದು ಬಂಗ್ ಬರುತ್ತೆ, ಕಣ್ಣ ಹತ್ರ ಡಾರ್ಕ್ ಸರ್ಕಲ್ ಬರುತ್ತೆ. ಈ ಸೋಪ್ ಹಚ್ಚಿದ್ರೆ ಸಾಕು. ಈ ಥರ ಒಂದು 5 ಸೋಪ್ ಇದೆ. 5 ಸೋಪ್ನ ನನಗೆ ಜನ ದಿನ ಏನಿಲ್ಲ ಅಂದರೂ ಒಂದು 100 ಇಂದ 150 ಜನ ಒನ್ ಟೈಮ್ಗೆ ರೀಚ್ ಆಗ್ತಾರೆ. 1 o'clock ಕ್ಲಾಸ್ ಇರುತ್ತೆ, ಆ ಕ್ಲಾಸಲ್ಲಿ ಎಲ್ಲ ರೀತಿ ಟಿಪ್ಸ್ ಹೇಳ್ಕೊಟ್ಟು ಕೊನೆಗೆ ಪ್ರಾಡಕ್ಟ್ ಕೊಡ್ತೀವಿ. ಓಕೆ, ನಿಮ್ಮ ಕನಸಿನ ಯೋಜನೆ ಮಮತಾ ಶೆಟ್ಟಿ ಬೊಟ್ಟಿಕ್ಕು 26ಕ್ಕೆ ಲಾಂಚ್ ಆಗ್ತಾಯಿದೆ. ಸೊ ಈಗಾಗಲೇ ನೀವು ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಇದ್ದೀರಾ, ಯಾರ್ಯಾರೆಲ್ಲ ಬರ್ತಾರೆ ಓಪನಿಂಗಿಗೆ?
ಓಪನಿಂಗ್ಗೆ ಕಾಮಿಡಿ ಆ್ಯಕ್ಟ್ರ್ ನಯನ, ಓಕೆ. ಮೇಯ್ನಾಗಿ ಅದಕ್ಕಿಂತ ಮೇನು ನಮ್ಮ ಬಸವೇಶ್ವರನಗರದ MLA ಆದ ಗೋಪಾಲ್ ಎಸ್ ಸಾರು, ಹೇಮಲತಾ ಮೇಡಮ್ ಅವರು ಮೇನ್ ಟೇಪ್ ಕಟ್ಟಿಂಗ್ ಅವ್ರದ್ದೇನೆ. ಬಂಡಿಕಾಳಮ್ಮ ದೇವಸ್ಥಾನದ ಟ್ರಸ್ಟ್ ಮೇಡಮ್ ಅವ್ರು ಬಂದು ಲತಾ ಅವ್ರು ಬರ್ತಿದ್ದಾರೆ. ಸೆಕೆಂಡ್ ನಾರಾಯಣ ಸ್ವಾಮಿ ಅವ್ರ ಮಿಸ್ಸಸ್ ಅವ್ರು ಬರ್ತಿದ್ದಾರೆ ಆಟಿನಗರಿಂದ. ಮೂರನೇದು ಪ್ರೊಡ್ಯೂಸರ್ ಆದ ಸರೋಜಾ ಅವರು, ಸೆಕೆಂಡ್ ನಯನ ಅವರು, ಆಮೇಲೆ ಹೇಮಾ ಯೂಟ್ಯೂಬ್ ಹ್ಯಾಂಕರ್ ಹೇಮಾ ಆ್ಯಂಡ್ ಬಿಗ್ ಬಾಸ್ ಐಶ್ವರ್ಯ. ಎಷ್ಟು ಜನ, ತುಂಬ ಜನ, 15 ಜನ ಗೆಸ್ಟ್ ಇದ್ದಾರೆ. ಓಕೆ ಮೇಡಮ್, ಇವಾಗ ಏನಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಫೇಮಸ್ ಇರೋದಕ್ಕೆ ಏನು ಕ್ಯೂರಿಯಾಸಿಟಿ ಅಂದರೆ ನಿಮ್ಮ ಜೊತೆ ಜಾಸ್ತಿ ಸೆಲೆಬ್ರಿಟಿಗಳು ಕೂಡ ಕ್ಲೈಂಟ್ಸ್ ಆಗಿರ್ತಾರಲ್ವಾ ಅಂತ ಹೇಳಿ. ಸೊ ಯಾರ್ಯಾರು ಅನ್ನೋ ಒಂದು ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಯಾರ್ಯಾರೆಲ್ಲ ನಿಮ್ಮ ಕ್ಲೈಂಟ್ಸ್ ಇದ್ದಾರೆ ಸೆಲೆಬ್ರಿಟಿಯಲ್ಲಿ? ಓಕೆ, ಇದೊಂದು ಏನಾಗ್ಬಿಟ್ಟಿದೆ ಅಂದರೆ ನೀವು ನಂಬಲ್ಲ, ನಾನು ಯಾವ ಸೆಲೆಬ್ರಿಟಿ ಮನೆಗೆ ಬರ್ತಾ ಇದ್ದೀನಿ ಅಂತಂದ್ರೂ ಊಟ ಫ್ರೀ, ಅವ್ರು ಏನೇನು ರೆಸಾರ್ಟ್ ಇದ್ದಾರೋ ಏನಿದ್ದಾರೋ ನನಗೆ ಗೊತ್ತಿಲ್ಲ. ಅವ್ರದ್ದು ಅಂತ ಒಂದು ಪರ್ಸ್ನಲ್ ಇರುತ್ತಲ್ಲ, ರೆಸಾರ್ಟ್ ಇರುತ್ತೋ ಇಲ್ಲ ಒಂದು ಪಬ್ ಇರುತ್ತೋ ಇಲ್ಲಾಂದ್ರೆ ಏನೋ ಒಂದು ಇರುತ್ತೆ ಅನ್ಕೊಳ್ಳಿ ಅವ್ರದ್ದು. ಮಮತಾ ನೀನು ಯಾವಾಗಾದ್ರೂ ಬಾ ಫ್ರೀ, ಆದರೆ ನಂದು ಒಂದೇ ಒಂದು ರಿಕ್ವೆಸ್ಟ್, ನನ್ನ ಹೆಸರು ಎಲ್ಲೂ ಹೇಳ್ಬೇಡ. ಅಯ್ಯೋ, ಓಕೆ ಓಕೆನಾ?